ಸ್ಯಾಂಡಲ್ವುಡ್ ಸಲಗ ಅಂತ ಕರೀತಾರೆ. ಬಟ್ ನಾವೇನೋ ಕೇಳ್ಪಟ್ವಿ, ನನಗೆ ವಿಜಯ್ ಅನ್ನೋ ಹೆಸರು ಬೇಡ, ನಮ್ಮ ತಾಯಿಯ ಕೊನೆಯ ಆಸೆ ಆಗಿದ್ದದು, ಇವತ್ತಿನ ನಾನು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿಸ್ಕೊತಾ ಇದ್ದೀನಿ ಅಂತ ಹೇಳಿ. ಹೌದು, ನನ್ನ ಹೆಸರು ಇರೋದೇ ವಿಜಯ್ ಕುಮಾರ್ ಅಂತ. ಸೊ ಹಂಗಾಗಿ ಅಮ್ಮ ಸಾಯೋ ಟೈಮಲ್ಲೂ ಕೂಡ ಹೇಳೋರು, ಸಾಕಪ್ಪ ಎಲ್ರಿಗೂ ಕೇಳ್ಕೊ, ವಿಜಯ್ ಅಂತ ಹಾಕ್ಬೇಡ ಅನ್ನೋ, ಹಾಕಿದ್ರೆ ವಿಜಯ್ ಅಂತ ಹಾಕೋಕ್ಕೆ ಕೇಳಿಲ್ಲ, ವಿಜಯ್ ಕುಮಾರ್ ಅಂತ ಫುಲ್ ಹೆಸರು ಇಟ್ಕೊಪ್ಪ, ಯಾಕೋ ಇಲ್ಲಿವರೆಗೂ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ ಕಣೋ, ಇನ್ಮೇಲಾದರೂ ಚೆನ್ನಾಗಿರುವಂತೆ ಅಂದರು. ಆ ಹೆಸರನ್ನ ನಾನು ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡಿದೆ. ತಾವೇ ನನಗೆ ಅದೆಲ್ಲ ಹೆಲ್ಪು ಮಾಡಿದ್ರು ಕೂಡ. ಅವ್ರು ಹೇಳಿ ಅದನ್ನು ತೀರೋದ್ರು, ಬಟ್ ನನಗೆ ಆ ಗೆಲುವು ಸಿಗ್ತಾನೆ ಇದೆ. ವಿಜಯ್ ಕುಮಾರ್ ಟೈಟಲ್ ಹಾಕಿದಾಗಿಂದ ನಿಮ್ಗೆ ಒಳ್ಳೆಯದಾಗಿದೆ. ಹೌದು, ಆಗಿದೆ. ವಿಜಿ ಅದು ವರ್ಕ್ ಆಗಲಿಲ್ಲ ನನಗೆ ಅದು. ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗೆ ಅನ್ಕೋ, ವಿಜಯ್ ಒಂದು ಬಿಟ್ಬಿಟ್ಟು ಏನು ಬೇಕಾದ್ರೂ ಯೂಸ್ ಮಾಡಿ. ಅಮ್ಮ, ಇದು ನಮ್ಮೆಲ್ಲರ ಆಸೆ. ನನಗೆ ನಾನು ನಮ್ಮ ಅಕ್ಕದಿರು ಕೀರ್ತಿ ನಾವೆಲ್ಲ ಅಂದ್ಕೊಂಡಿದ್ದು ಅಂದರೆ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದು ನಾವು ನಿಜವಾಗ್ಲೂ ದೇವ್ರನ್ನ ನೋಡಿದ್ದು ನಾನು ನಮ್ಮ ತಾಯಿ ನಮ್ಮ ತಂದೆಯಲ್ಲಿ ಮಾತ್ರ. ಅದು ಬಿಟ್ಟರೆ ನಾನು ಎಲ್ಲೂ ಕಾಣಲಿಲ್ಲ ನನಗೆ. ಸೊ ಹಂಗಾಗಿ ನಾವು ಅಷ್ಟು ಜನ ನೋಡಿದ್ದೀವಿ ಆ ದೇವ್ರನ್ನ. ಸೊ ಆ ದೇವ್ರನ್ನ ವರ್ಷಕ್ಕೊಂದ್ಸತಿ ಹಿಂಗೆ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ. ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಲಿ ಅನ್ನೋ ಆಸೆ ಕೂಡ ಇದೆ. ಅಂದರೆ ತಾಯಿ ತಂದೆ ಎರಡು ಕಣ್ಣಿದ್ದಂಗೆ, ಅದು ತುಂಬ ಕಷ್ಟ ಅವ್ರನ್ನ ಕಳ್ಕೊಂಡ್ರೆ, ಎರಡು ಕಣ್ಣು ಹೋಗ್ಬಿಟ್ಟಂಗೆ ಅದು. ಅಂದರೆ ಚೆನ್ನಾಗಿದ್ದು ಕೂಡ್ರಾಗೋದಂಗೆ ಲೆಕ್ಕಾಚಾರ. ಅವರು ಕೊನೆ ಮೂಮೆಂಟಲ್ಲಿ ನೀವು ಅವ್ರು ಸೇವೆ ಮಾಡಿ ನಾವೆಲ್ಲ ನೋಡಿದ್ದೀವಿ. ಹೌದು, ತುಂಬ ಅದ್ಭುತವಾಗಿ ಸೇವೆ ಮಾಡಿದ್ರು. ಆದರೆ ಒಂದು ಫೈನ್ ಟೈಮ್ ನಮ್ಗೆ ಗೊತ್ತಿರಲ್ಲ ಅವ್ರ ಅರಿವು ಏನು ಅನ್ನೋದು. ಅವ್ರು ಹೋದ್ಮೇಲೆ ಅದು ಅರಿವು ಗೊತ್ತಾಗುತ್ತೆ. ನಿಮಗೆ ಆ ಅರಿವು ಆಗಿದ್ದು ಹೇಗೆ? ನಂಗೆ ತಂದೆ ತಾಯಿ ಭಾರಿ ಮುಖ್ಯ, ನಾನು ಚೆನ್ನಾಗಿ ನೋಡ್ಕೋಬೇಕು, ಇಷ್ಟು ದಿನ ಏನೋ ರೇಗ್ಬಿಟ್ಟೆ, ಬೈದ್ಬಿಟ್ಟೆ, ಅದು ಆ ಥರದ ಸಫರ್ ಅಥವಾ ಫೀಲ್ ಆಗೋದಂಥ ವಿಚಾರ ಯಾವ ಆಗತ್ತಾ? ಆ ಥರದ್ದು ಯಾವುದೂ ಇಲ್ಲ. ನಾನು ನಮ್ಮ ಅಕ್ಕನಿಗೆ ಯಾವಾಗಲಾದರೂ ಫೋನ್ ಮಾಡಿ ಅಮ್ಮ ಬೇಕು ಅಂತ ಹೇಳ್ತೀನಿ, ಅವಳು ಸಮಾಧಾನ ಮಾಡ್ತಾಳೆ. ನನಗೆ ಇನ್ನೊಬ್ಳು ಅಕ್ಕ ಇವಾಗಲೂ ಮಗು ಥರನೇ ಕೇಳ್ತೀನಿ, ಅಮ್ಮ ಬೇಕು ನನಗೆ ಹೇಳ್ತೀನಿ, ಅವಳು ಅಂತ ಸಮಾಧಾನ ಮಾಡ್ತಾಳೆ. ಅಥವಾ ಕೀರ್ತಿ ನೋಡ್ತಾಳೆ, ಯಾಕೆ ಇಲ್ಲ ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾಳೆ, ಆಯಿತು ಸುಮ್ಮನೆ. ತುಂಬ ದುಃಖ ಆದಾಗ ನಮ್ಮ ಅಕ್ಕನಿಗೆ ನನ್ನ ಅಮ್ಮನ ನೆನಪಾದಾಗ ನನಗೆ ಮಾಡ್ತಾರೆ. ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ, ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾ ಇದೆ ಅಕ್ಕ, ಆಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಅಂತ. ಯಾವ ಅಡುಗೆ ತುಂಬ ಮಿಸ್ ಮಾಡ್ತಾರೆ ಅಮ್ಮಂದ? ಅಮ್ಮ ಮಾಡ್ತಿದ್ದೆ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರೋದು. ಅವರೇ ಅಲ್ವಾ ಈ 50 ವರ್ಷ ಚೆನ್ನಾಗಿರಂಗೆ ನೋಡಿ. ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ದುಡ್ಡು ತಂದು ಹಾಕಿರೋದೇ ಇವತ್ತು ನಮ್ಗೆ ಹಂಗೆ ಶಕ್ತಿಯುತವಾಗಿ ಇಟ್ಕೊಂಡ್ರೆ. ವಿಜಯ್ ಸರ್, ಈಗ ತಂದೆ ತಾಯಿಗೆ ಒಂದು ಆಲಯ ಕಟ್ಸೋದು ಬೇರೆ, ಆಲಯ ಕಟ್ಸಿದ ಮಾತ್ರಕ್ಕೆ ಅದು ಪ್ರೀತಿ ಇದೆ ಅಂತ ವ್ಯಕ್ತಪಡಿಸೋದಲ್ಲ. ಸೊ ಅವ್ರು ಇದ್ದಾಗ ಅವ್ರನ್ನ ಹೇಗೆ ನೋಡ್ಕೊಂಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನು ಪ್ರೂವ್ ಮಾಡಿದ್ದೀರ. ಅವ್ರ ಕೊನೆಯ ದಿನಗಳಲ್ಲಿ ನೀವು ಅವ್ರನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದನ್ನ ವಿಡಿಯೋಗಳ ಮೂಲಕ ನಾವೆಲ್ಲ ನೋಡ್ತೀವಿ. ಕರೋನಾ ಟೈಮಲ್ಲಿ ಅವ್ರನ್ನ ಯಾವ ರೀತಿ ಆರೈಕೆ ಮಾಡಿದ್ರಿ ಅಂತ. ಸೊ ಒಬ್ಬ ಸ್ಟಾರ್ ಆಗಿ ನೀವು ಫ್ಯಾನ್ಸ್ಗೆ ಅವರ ಪೇರೆಂಟ್ಸ್ನ ಹೇಗೆ ನೋಡ್ಕೋಬೇಕು ಅಂತ ಒಂದು ಸಣ್ಣ ಅಡ್ವೈಸ್ ಕೊಡೋದಾದ್ರೆ? ನಾನು ಅಭಿಮಾನಿಗಳಿಗೆ ಒಂದೇ ಕೇಳ್ಕೊತೀನಿ, ದಯವಿಟ್ಟು ಕೊನೆಗಾಲದಲ್ಲಿ ತಾಯಿ ತಂದೆ ಮಕ್ಕಳಾಗ್ತಾರೆ, ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ದೋಷನೂ ಬರೋಲ್ಲ ನಿಮಗೆ. ಗ್ರಹಚಾರದಲ್ಲಿ ಯಾವ ದೋಷ ಇದ್ದರೂ ಬರೋಲ್ಲ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು. ಎಲ್ಲ ಅಭಿಮಾನಿಗಳಿಗೆ ಅದೇ ಹೇಳೋದು. ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿ ನನಗೆ ಆ ದೋಷ ಈ ದೋಷ, ಅದರದ್ದು ಗ್ರಹಚಾರ ಇದ್ರದ್ದು ಗ್ರಹಚಾರ, ಶಾಂತಿ ಮಾಡಿಸ್ಬೇಕು, ಏನು ಬೇಡ. ತಾಯಿ ತಂದೆ ಚೆನ್ನಾಗಿ ನೋಡಿಕೊಂಡು ನೋವು ಮಾಡಿದಿರ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರಲ್ಲ. ಈ ಜಾಗನ ನೀವು ಫುಲ್ ಖಾಲಿ ಇದ್ದಾಗ ನೋಡಿದ್ದೀರಿ, ಅವ್ರು ಬಂದು ಇದ್ದಾಗೂ ನೋಡಿದ್ದೀರಿ. ಅಂದರೆ ನನಗೆ ಹೇಗಿಷ್ಟು ವ್ಯತ್ಯಾಸ ಕಾಣಿಸಿದೆ ಅಂದರೆ, ಈಗ ಎಲ್ಲ ಪಿಕ್ಚರ್ ಮೋಡ್ ಅಂದರೆ ಶೂಟಿಂಗ್ ಮೋಡ್ ಇದೆ ಈಗ. ಎಲ್ಲ ಭಾಗದ ಬರ್ತಾ ಇರೋದು ಅಥವಾ ಶೂಟಿಂಗ್ ಟೆಕ್ನಾಲಜಿ. ಸಲಗ ಆದ ನಂತರ ಭೀಮನಿಗೂ ಸಲಗನಿಗೂ ಟೆಕ್ನಿಕಲಿ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅದು ತಾವೇ ನೋಡಿ ಹೇಳಬೇಕು. ಯಾಕಂದರೆ ನಾನು ಇವಾಗಲೂ ಅದನ್ನೇ ನಮ್ಮದೆಲ್ಲ ಪ್ರಯತ್ನಗಳು, ಅದರ ರಿಸಲ್ಟ್ಗೆ ಯಾವಾಗಲೂ ಕಾಯ್ತಾ ಇರ್ತೀವಿ. ತಾವು ನೋಡಿ ನನಗೆ ಹೇಳಬೇಕು. ಈ ಥರ ಮಾಡಬೇಕು ಅಂತ ಅಂದರೆ ಈ ಥರ ಡಿಸೈನು ಏನು ಆ ಥರ ಸ್ಟಡಿ ಮಾಡಿದ್ರೆ ಸರ್? ಏನಿಲ್ಲ, ನಾನು ಅಂದ್ಕೊಂಡ್ವಿ, ನಾನು ನನ್ನ ಟೀಮು ಎಲ್ಲರೂ. ನನಗೆ ಅನ್ನಿಸ್ತು ಒಂದು ದೇವಸ್ಥಾನ ಥರ ಮಾಡಬೇಕಾದ್ರೆ. ಅವತ್ತು ಬಂದರೆ ಒಂದು ದೇವಸ್ಥಾನದ ಫೀಲ್ ಆಗಬೇಕು. ಯಾಕಂದರೆ ಇವತ್ತು ನನಗೆ ಜನ್ಮ ಕೊಟ್ಟ ದಿನ ಅದು. ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ ನನಗೆ. ಇಡೀ ಪ್ರಪಂಚದ ಕಣ್ಣಿಗೆ ವಿಶೇಷವಾಗಿ ಕಂಡ್ರೆ ಸಾಕು. ಯಾಕಂದರೆ ಇವತ್ತು ಇಡೀ ಪ್ರಪಂಚ ನೋಡುತ್ತೆ ಇದನ್ನು. ಅವರು ಪ್ರಪಂಚದ ಕಣ್ಣಿಗೆ ಅವರು ದೇವರುಗಳನ್ನು ಕಾಣಿಸ್ಬೇಕು ಅನ್ನೋ ಆಸೆ ನನಗೆ. ಮೇ ಬಿ ನಮಗಿರೋ ನಾಲೆಜ್ ಪ್ರಕಾರ ಒಬ್ಬರೇ ಅನಿಸುತ್ತೆ ತಂದೆ ತಾಯಿಯ ಈ ಥರದ ವಿಚಾರದಲ್ಲಿ ಬರ್ತಡೇ ಆಚರಿಸ್ಕೊಳ್ತಾರೆ.
ಎಲ್ಲ ನಟರ ಪೈಕಿ ಇರ್ಬೋದು ಒಂದು ರೆಕಾರ್ಡ್ ಇದೆ. ನನ್ಗೆ ಅದೇನೋ ಅಪ್ಪ ಅಮ್ಮ ಇದ್ದಾಗ್ಲೂ ದುನಿಯಾ ವಿಜಯ್ ಅವ್ರ ಬರ್ಡೇನ ಸಮಾಧಿಗಳಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ಈಗಲೂ ಸಹ ಅದೇ ಥರನೇ ಇದೆ. ಹೌದು, ಅದೇನೋ ಅದನ್ನ ಬಿಟ್ಟು ಹೋಗೋದೇ ಇಲ್ಲ. ಭೀಮಾ ಟೀಸರ್ ಬಗ್ಗೆ ಕೇಳಿದೆ, ನೋಡ್ತೀವಿ ನಾವೆಲ್ಲ. ಭಾರಿ ಇಂಪ್ರೆಸಿವ್ ಆಗಿದೆ. ಅದರಲ್ಲೂ ಒಂದು ಲುಕ್ಕು ತುಂಬ ಅಂದರೆ ವಾವ್ ಅಂತ, ಅಂದರೆ ನೀವು ಫುಲ್ ಬಾಡಿ